ಡೆಫಿನೆಟ್ಲಿ 100%. ಈಗ 114 ದಿವಸ ನಮ್ಮನ್ನ ನೋಡಿ ಎಷ್ಟು ಇಷ್ಟಪಟ್ಟಿದ್ದಾರೆ, ನಮ್ಮ ಸಿನಿಮಾ ನೋಡಿ ಇಷ್ಟಪಡದೆ ಇರ್ತಾರ ನಮ್ಮ ಅಭಿಮಾನಿಗಳು? 100%. ಬಿಕಾಸ್ ಅದು ತುಂಬಾ ಎವರ್ಗ್ರೀನ್ ಆಗಿ ಇಲ್ಲಿ ತನಕ ನೆನ್ಪು ಮಾಡ್ಕೋತೀವಿ ಅಂದ್ರೆ ಆ ಸಿನಿಮಾ ಅಷ್ಟು ಚೆನ್ನಾಗಿದೆ ಅಂತ. ಸೊ ಅಂತ ಒಂದು ಸಿನಿಮಾ ಆಗ್ಬೇಕು, ಸೊ ಲ್ಯಾಂಡ್ ಮಾರ್ಕ್ ಸಿನಿಮಾ ಆಗ್ಬೇಕು ಅಂತ ಹೇಳಿ ಆ ಸಿನಿಮಾ ತಗೊಂಡೆ. ಅಂಡ್ ಮೋರ್ ಓವರ್ ಬಿಗ್ ಬಾಸ್ ಮನೇಲಿ ನಾವ್ ಹೇಗಿದ್ವಿ ಅದನ್ನ ಜಾಸ್ತಿ ಜನ ಇಷ್ಟಪಡ್ತಾರೆ. ಸೊ ಆ ತರದೊಂದು ಸಿನಿಮಾನ ಮಾಡ್ಬೇಕು ಅಂದ್ರೆ ಆ ಕಾಂಬಿನೇಷನ್, ಆ ಕೆಮಿಸ್ಟ್ರಿಲಿ ಒಂದು ಸಿನಿಮಾ ಮಾಡ್ಬೇಕು ಅಂತ ಇಷ್ಟ ಇದೆ. ನಿಮ್ಮ ಪಕ್ಷಿಗಳು ತುಂಬಾನೇ ಹಿಂಸೆ ಕೊಡ್ತಾ ಇದೆ ನನಗಂತೂ. ನಮ್ಮ ಪಕ್ಷಿಗಳಿಂದ ಸ್ವಲ್ಪ ದೂರ ಹೋಗೋಣ ಬನ್ನಿ. ಸೊ ಹೀಗಿದೆ ಸಿಚುವೇಶನ್. ಸೂಪರ್ ಅಂಡ್ ವೆರಿ ಟ್ರೂ. ನಾವಿವತ್ತು ಲೈವ್ ಬಂದಿದ್ದು ನಾವಿಬ್ರು ಡಿಸೈಡ್ ಮಾಡಿ ಅಲ್ಲ. ಇನ್ಫ್ಯಾಕ್ಟ್ ಫ್ಯಾನ್ಸ್ ಗಳು ಎಷ್ಟೋ ದಿನದಿಂದ ಕೇಳ್ತಾ ಇದ್ರು. ಅಂಡ್ ಅಲ್ಲಿ ಆಗ್ತಾ ಇದ್ದಂತ ಕಾನ್ವರ್ಸೇಷನ್ ನಾವಿಬ್ರು ಆಕ್ಚುಲಿ ಮಾತಾಡ್ಕೊಂಡು ವಿತೌಟ್ ಒಂದು ಲೈವ್ ಮಾಡ್ಬೇಕು ಅಂತ ಹೇಳಿ. ಬಿಕಾಸ್ ಇಷ್ಟು ದಿನ ಬೇರೆ ನಮಗೆ ಕ್ವೆಶನ್ಸ್ ಕೇಳ್ತಾ ಇದ್ರು ನಮ್ಮಿಬ್ರ ಬಗ್ಗೆ. ಸರ್ ನಿಮ್ಮ ಟಿವಿ ವಾಲ್ಯೂಮ್ ಸ್ವಲ್ಪ ಮ್ಯೂಟ್ ಮಾಡಿ ಸರ್, ಇಲ್ಲಾಂದ್ರೆ ಅದು ನಮ್ಮ ಟಿವಿ ವಾಲ್ಯೂಮ್ ಅಲ್ಲ, ಆಗುತ್ತೆ. ಅದು ಇವರು ಹಿಡ್ಕೊಂಡಿರೋ ಮೊಬೈಲ್ ಅಲ್ಲಿ ಸಿನಿಮಾ ನೋಡ್ತಾ ಇದಾರೆ, ಅದರದ್ದು ವಾಲ್ಯೂಮ್. ಅದು ಅಣ್ಣಂಗೆ ಹೇಳಿದೀನಿ, ಅಣ್ಣ ಕಮ್ಮಿ ಮಾಡಿ ಅಂತ ಹೇಳಿದೀನಿ, ಅಣ್ಣ ಕಮ್ಮಿ ಮಾಡ್ತಾರೆ. ಓಕೆ ಓಕೆ. ಸೊ ಎಸ್, ಥ್ಯಾಂಕ್ ಯು. ದೀಪಿಕಾ ಲೈವ್ ಬಂದಿದ್ದು ಅಷ್ಟೇ ಹೇಳಿ. ಓಕೆ, ಹಂಗೆಲ್ಲ ಕತೆ. ಇವಾಗ DDLJ ತರ ಒಂದ್ ಸಿನಿಮಾ ಮಾಡ್ತೀರಾ ನಮ್ ಜೊತೆ? DDLJ ತರ ಒಂದ್ ಸಿನಿಮಾ ಮಾಡ್ಬೇಕು ಜೊತೆಲಿ ಅಂತ ಹೇಳ್ತಾ ಇದೀನಿ. ಮಾಡ್ಬೇಕು ಜೊತೆಲಿ? ಎಸ್. ಓಕೆ, ಇವಾಗ ನನ್ ಬಗ್ಗೆ ತುಂಬಾ ಒಳ್ಳೊಳ್ಳೆದೆಲ್ಲ ಹೇಳಿದ್ರಲ್ಲ, ಏನಾದ್ರು ಕೆಟ್ಟದ್ ಸ್ವಲ್ಪ ನನ್ ಬಗ್ಗೆ ಹೇಳಿ ನೋಡೋಣ. ಅವಾಗ್ಲೇ ಸುಮಾರು ಬಿಟ್ರಲ್ಲ ನಮ್ ಬಗ್ಗೆ, ತುಂಬಾ ಒಳ್ಳೊಳ್ಳೆದೇ ಮಾತಾಡಿ. ಏನ್ ಗೊತ್ತಾ, ಈ ಹುಡುಗರ್ಗೆ ಜಾಸ್ತಿ ಅವ್ರ ಮುಂದೆ ಹೊಗಳ್ಬಾರ್ದು, ಹೊಗಳ್ದಷ್ಟು ಕೊಬ್ಬು ಜಾಸ್ತಿ. ಅದಕ್ಕೆ ಎಸ್ಪೆಷಲಿ ಯು ಅಷ್ಟೇ, ಇಲ್ಲಿ ಸಿಗೋದಿಲ್ಲ, ಇಲ್ಲೇ ಕೈ ಸಿಗಲ್ಲ, ಇನ್ ಮೇಲೆ ಹಾರಾಡ್ತಾ ಇರ್ತೀರಾ. ಸೊ ಅದಕ್ಕೆ ನಿಮ್ ಮುಂದೆ ಎಲ್ಲ ಹೇಳಲ್ಲ. ಬೇರೆ ಕಡೆ ಹೇಳಿದೀನಿ, ಆ ಇಂಟರ್ವ್ಯೂಸ್ ಗಳನ್ನ ದಯವಿಟ್ಟು ಹೋಗಿ ನೋಡ್ಕೊಳ್ಳಿ. ಓಕೆ ಓಕೆ ಓಕೆ, ಡೆಫಿನೆಟ್ಲಿ. ಈಗ ಇಲ್ಲಿ ಬರ್ತಾ ಇರೋ ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ. ಓಕೆ, ಸೊ ನಿಮ್ಗೆ ಮಾತಾಡಕ್ಕೆ ಕಷ್ಟ ಆಗ್ಬಿಡುತ್ತೆ ನಿಮ್ ಎದುರುಗಡೆ. ಯಾಕದು ಹಂಗೆ? ಯಾಕೆ ಅದೇ ನಾನೇ ಕೇಳ್ತಾ ಇದೀನಿ, ಯಾಕೆ? ಓಕೆ, ದೀಪಿಕಾ, ನಿಮ್ಗೆ ಫಸ್ಟ್ ನೋಡಿದಾಗ ದೀಪಿಕಾ ದಾಸ್ ಅವ್ರಿಗೆ ಫಸ್ಟ್ ಶೈನ್ ಅವ್ರ, ಹೌದು ಕರೆಕ್ಟ್ ಆಗಿ ಕೇಳಿಸ್ತದೆ. ದೀಪಿಕಾ ವಾಯ್ಸ್ ಬೇಕು ಅನ್ಸುತ್ತೆ, ಮತ್ತೆ ಸ್ಟಕ್ ಆಯ್ತಾ? ಇಡೀ ಕರ್ನಾಟಕನೇ ನೀವು ನನ್ ಗರ್ಲ್ ಫ್ರೆಂಡ್ ಅಂತ ಹೇಳ್ತಾ ಇದೆ. ನೀವು ನೋಡಿದ್ರೆ ನನ್ ಗರ್ಲ್ ಫ್ರೆಂಡ್ ಇದ್ದಾಳೆ ಯಾರು ಅಂತ ನನ್ಗೆ ಹೇಳ್ಬಿಡಿ ಫಸ್ಟ್. ನಾವಲ್ಲ ಸರ್, ಅಲ್ಲಿರೋರು. ಸೊ ಕೈಂಡ್ಲಿ ಎಲ್ಲರಿಗೂ ಇವತ್ತು ಹೇಳ್ಬೇಕಾಗುತ್ತೆ. ಆಮೇಲೆ ನಿಮ್ಮ ಸತ್ಯ ಯಾರು ಅಲ್ಲಿರೋರು? ನೀವ್ ಹೇಳಿದ್ರೀಗ ನಾನು ಹೇಳ ಹೇಳ್ತೀನಿ. ದೀಪಿಕಾ, ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಯಾಕೆ ಸುಮ್ನೆ ಆತರ ಅಂದ್ರೆ ಸುಮ್ನೆ ಹೇಳ ಆಟ ಬೇಡ ಅಂತ. ಫ್ಯಾನ್ ಸುಮ್ನೆ ಹೇಳ್ತಾರ, ಅವ್ರು ರೇಗ್ಸೋದಕ್ಕೆ ಇನ್ನೇನು ನಂಗೆ ಟಾಪಿಕ್ ಇಲ್ಲ, ಅದಕ್ಕೋಸ್ಕರ ಅವ್ರನ್ನ ರೇಗಿಸ್ತಾ ಇದೀನಿ ಅಷ್ಟೇ. ಬಿಡಿ, ಹೇಳಿದೀನಿ. ಹೌದಾ? ಓಕೆ. ಇಷ್ಟ ದಿನ ನಾನು ನೋಡಿಕೊಂಡ್ರಲ್ಲ, ಅಟ್ಲೀಸ್ಟ್ ಈ ಹೊರಗಡೆ ಬಂದ್ಮೇಲೆ ಅಷ್ಟು ಲೀನಿಯನ್ ಸಿಕ್ಕಿದೆ ನನ್ಗೆ. ದೀಪಿಕಾ, ನನ್ಗೆ ಏನ್ ಅನ್ಸುತ್ತೆ ಗೊತ್ತಾ, ನೀವು ಬಿಗ್ ಬಾಸ್ ಮುಗಿಸಿ ಹೊರಗಡೆ ಬಂದ್ಮೇಲೆ ಇನ್ಫ್ಯಾಕ್ಟ್ ಸ್ವಲ್ಪ ಬದಲಾಗಿದ್ದೀರಾ ಅಂತ ತುಂಬಾ ಬದಲಾಗಿದ್ದೀರಾ ಅಂತ ಅನಿಸ್ತಾ ಇದೆ. ಏನ್ ಬದಲಾಗಿದ್ದೀನಿ ಅನ್ಸ್ತಾ ಇದೆ? ನನ್ ಪ್ರಕಾರ ನೀವು ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲರೂ ಒಂದೊಂದಿಷ್ಟು ಬೌಂಡ್ರೀಸ್ ಗಳನ್ನ ಹಾಕೊಂಡಿರ್ತಾರೆ. ಇದ್ ಬೇಡ, ಇದಿಷ್ಟು, ಕೆಲವ್ದೆಲ್ಲ ಈ ತರ ತೋರ್ಸೋದ್ ಬೇಡ, ಈ ತರ ನಾನು ಹಿಂಗಿರೋದ್ ಬೇಡ ಅನ್ನೋ ಬೌಂಡ್ರಿನ ಎಲ್ಲರೂ ಹಾಕೊಂಡೇ ಇರ್ತೀವಿ. ಯಾಕಂದ್ರೆ ವಿ ಹ್ಯಾವ್ ಟು ಬಿ ವೆರಿ ರೆಸ್ಪಾನ್ಸಿಬಲ್ ಅಂತ ಒಂದು ರಿಯಾಲಿಟಿ ಶೋ ಅಲ್ಲಿ ಇದ್ದಾರೆ, ತುಂಬಾ ರೆಸ್ಪಾನ್ಸಿಬಲ್ ಆಗಿರ್ಬೇಕಾಗುತ್ತೆ, ಬೌಂಡ್ರೀಸ್ ಹಾಕೊಂಡಿರ್ತೀವಿ. ಬಟ್ ದೀಪಿಕಾ ಅವರು ಯಾವುದೇ ರೀತಿ ಬೌಂಡ್ರೀಸ್ ಹಾಕೊಂಡು ಆ ಮನೆ ಒಳಗಡೆ ಇರ್ಲಿಲ್ಲ ಅಂತ ನನ್ಗೊಂದು ಅಭಿಪ್ರಾಯ ನಿಮ್ಮ ಮೇಲೆ.
ಆಯ್ತಾ. ಸೊ ಅಲ್ಲಿಗೂ ಇಲ್ಲಿಗೂ ಹೊರಗಡೆ ನೋಡಿದಾಗ ತುಂಬಾ ಡಿಫ್ರೆನ್ಸ್ ಏನಿಲ್ಲ. ಬಟ್ ದೆನ್ ಓವರ್ ದ ಸೀಸನ್ 114 ದಿವಸ ಮುಗಿತಾ ಒಂದು ರಿವೈಸ್ಡ್ ವರ್ಷನ್ ಆಫ್ ದೀಪಿಕಾ ಕಾಣಿಸಕ್ ಶುರು ಆದ್ರು. ಸೊ ಅಲ್ಲಿ ತನಕ ನನ್ಗೆ ದೀಪಿಕಾ ದಾಸ್ ಅಂತ ಹೇಳಿದ್ರೆ ಬರೀ ಆಕ್ಷನ್ ಸಿನಿಮಾಗಳನ್ನ ಮಾತ್ರ ಮಾಡ್ಬೋದು ಇವರು ಅಂತ ಅನ್ನಿಸ್ತಾ ಇತ್ತು. ಅದಾದ್ಮೇಲೆ ಅದೇ ಒಂದು 75% ಆಫ್ ದ ಶೋ ಮುಗಿದ ಮೇಲೆ ನನಗೆ ಅನ್ಸಕ್ ಶುರುವಾಗಿದ್ದು, ಇಲ್ಲ ದೀಪಿಕಾ ಅವರು ರೊಮ್ಯಾಂಟಿಕ್ ಸಿನಿಮಾಗಳನ್ನು ಮಾಡಬಹುದು ಅಂತ ನನ್ಗೆ ಅನ್ನಿಸ್ತು. ವಾಟ್ ಹ್ಯಾಪನ್, ಏನಾಯ್ತು? ಅದೇ ಅಂದ್ರೆ ಇದು ನನ್ನ ಒಪಿನಿಯನ್ ಅಲ್ಲ, ಇದು ನನ್ನ ಒಪಿನಿಯನ್ ಕೂಡ. ಅಂಡ್ ಎಲ್ಲರಿಗೂ ಕಾಣಿಸ್ತಾ ಇದೆ ನಿಮ್ಮ ಮುಖದಲ್ಲಿ ಆ ಕಳೆ. ಈಗ ಒಂದು ಲವ್ಲವಿಕೆ ಇದೆ, ಲವ್ಲವಿಕೆ ಮುಂಚೆನೂ ಇತ್ತು, ಬಟ್ ದೆನ್ ತುಂಬಾ ರಿಸರ್ವ್ಡ್ ಅನ್ಸ್ತಿದ್ರಿ. ಆದ್ರೆ ಬಟ್ ಇವಾಗ ತುಂಬಾ ಖುಷಿ ಆಗತ್ತೆ. ಹುಮ್ಮಸ್, ಒಂದ್ ಹೊಸ ಪಾಸಿಟಿವ್ ಎನರ್ಜಿ ಇದೆ ನಿಮ್ಮಲ್ಲಿ, ಒಂದ್ ಹೊಸ ಕಳೆ ಇದೆ ನಿಮ್ಮಲ್ಲಿ. ಗುಡ್ ದಟ್ ಯು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲಿ ನೋಡಿದ ದೀಪಿಕಾಗೂ ಬಿಗ್ ಬಾಸ್ ಮನೆ ಒಳಗಡೆ ದೀಪಿಕಾಗೂ ಯಾವುದೇ ವ್ಯತ್ಯಾಸ ಇರ್ಲಿಲ್ಲ. ಬಟ್ ದೆನ್ ಬಿಗ್ ಬಾಸ್ ಮನೆ ಒಳಗಡೆ ಇನಿಷಿಯಲಿ ನೋಡಿದ ದೀಪಿಕಾಗೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೊರಡ್ತಿರ್ಬೇಕಾದ್ರೆ ನೋಡಿದ ದೀಪಿಕಾಗೂ ಇವತ್ತು ನಾನು ನೋಡ್ತಾ ಇರೋ ದೀಪಿಕಾಗೂ ಅದಗದಾಂತರ ವ್ಯತ್ಯಾಸ. ಬಟ್ ದೆನ್ ಅ ಬ್ಯೂಟಿಫುಲ್ ಚೇಂಜ್ ಇನ್ ಯು. ಚೇಂಜಸ್ ಅಂತ ಏನಿಲ್ಲ, ಇಟ್ಸ್ ಎವ್ರಿಥಿಂಗ್. Is there anything Big Boss has done to you? Obviously. Or you got 4 months of time to realize more things about you. Yes. I never used to spend my journey ಅಂದ್ರೆ ಒಂದು ಜರ್ನಿಯಿಂದ ನನ್ನ ಜೊತೆ ನಾನು ಜಾಸ್ತಿ ಸ್ಪೆಂಡ್ ಮಾಡ್ತಾ ಇರ್ಲಿಲ್ಲ. ಬಟ್ ಅಲ್ಲಿ ಇನಿಷಿಯಲ್ ಡೇಸ್ ಅಲ್ಲಿ ಒಂದು ಪ್ರೊಫೆಷನಲ್ ಕೈಂಡ್ ಆಫ್ ಕಾಣಿಸ್ತಾ ಇದ್ದೀರಾ? ಓಕೆ, ನಾನು ಕಾಣಿಸ್ತಾ ಇದ್ದೀನಲ್ವಾ? ಎಸ್. ಸೊ ಇನಿಷಿಯಲಿ ತುಂಬಾ ಹೊಸ ಜಾಗ. ನಾನು ನಿಮ್ಗೆ ಗೊತ್ತಿದೆ ಅನ್ಸುತ್ತೆ, ನಾನು ತುಂಬಾ ಸರಿ ಹೇಳಿದ್ದೀನಿ, ನಂಗೆ ಸ್ವಲ್ಪ ಇನಿಷಿಯಲಿ ಸ್ವಲ್ಪ ಕಷ್ಟ ಆಗುತ್ತೆ ಯಾರ ಜೊತೆನಾದ್ರೂ ಮಾತಾಡೋದಿಕ್ಕೆ ಅಥವಾ ಯಾರ ಜೊತೆನಾದ್ರೂ ಮಿಂಗಲ್ ಆಗೋದಿಕ್ಕೆ ಅಂತ. ಇಟ್ ಟೇಕ್ಸ್ ಟೈಮ್. ಸೊ ಒನ್ಸ್ ನನಗೆ ಅಡ್ಜಸ್ಟ್ ಆದ್ಮೇಲೆ ಐ ವಿಲ್ ಬಿ ಮೋರ್ ಜೋವಿಯಲ್ ಮತ್ತೆ ತುಂಬಾ ಫ್ರೆಂಡ್ಲಿ ಆಗಿರೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಐ ಥಿಂಕ್ ಬಿಗಿನಿಂಗ್ ಡೇಸ್ ಅಲ್ಲೆಲ್ಲ ಐ ವಾಸ್ ತುಂಬಾ ಸ್ಟ್ರೇಂಜ್ ತರಾನೇ ಫೀಲ್ ಆಗಿರ್ತೀನಿ. ಡೆಫಿನೆಟ್ಲಿ ನಾನು ಕೂಡ ಎಪಿಸೋಡ್ ನೋಡಿದಾಗ ಅನ್ಕೋತಾ ಇದ್ದೆ, ಹಿಂಗಿದ್ದ ನಾನು ಸೀರಿಯಸ್ಲಿ. ನೋ ಡೌಟ್ ಜನ ನನ್ನ ಆಟಿಟ್ಯೂಡ್ ಅದು ಇದು ಅನ್ಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ ಅಂತ. ಬಿಕಾಸ್ ಐ ಆಮ್ ದಟ್ ಕೈಂಡ್ ಆಫ್ ಅ ಪರ್ಸನ್ ಇಫ್ ಐ ಕಮ್ ಟು ಒಂದು ಪ್ರೊಫೆಷನಲ್ ಥಿಂಗ್ಸ್ ಅಂತ ಬಂದ್ರೆ. ಸೊ ಪರ್ಸನಲಿ ಹೋಗ್ತಾ ಒಂದಷ್ಟು ಜರ್ನಿ ಶೇರ್ ಮಾಡಿದಾಗ ಒಂದಷ್ಟು ಜನ ಜೊತೆ ಏನು ಮಾಡಕ್ಕಾಗಲ್ಲ. ಯು ಹ್ಯಾವ್ ಟು ಬಿ ಲೈಕ್ ಅವ್ರು ನಿಮ್ಗೆ ಒಳ್ಳೆಯವರಾಗಿರ್ತಾರೆ ಅಂದ್ರೆ ಯು ಹ್ಯಾವ್ ಟು ಬಿ ಗುಡ್ ಟು ದೆಮ್. ಸೊ ಅದು ಚೇಂಜಸ್ ಆಯ್ತು. ಸೊ ನನ್ಗೆ ಯಾರ ಜೊತೆ ಚೆನ್ನಾಗಿದ್ರು ನಾನು ಅವ್ರ ಜೊತೆ ಚೆನ್ನಾಗಿದ್ದೆ. ಯಾರ್ಯಾರು ನನ್ನ ತುಂಬಾ ಕೇರ್ ಮಾಡ್ತಾ ಇದ್ರು ಐ ಯೂಸ್ ಟು ಕೇರ್ ದೆಮ್. ಸೊ ಯಾರ್ಯಾರು ತುಂಬಾ ನನ್ಗೆ ಕಾಡ್ತಾ ಇದ್ರು ಬಟ್ ಅವ್ರನ್ನ ಕಾಡೋಕೆಂತೂ ಆಗ್ಲಿಲ್ಲ, ಬಟ್ ಐ ಯೂಸ್ ಟು ಎಂಜಾಯ್ ದ ಜರ್ನಿ ವಿತ್ ದೆಮ್. ಸೊ ಹೊರಗಡೆ ಬಂದ್ಮೇಲೆ ಐ ಆಮ್ ಫ್ರೀ ನಾವ್. ಲೈಕ್ ಇನ್ನಷ್ಟು ಬ್ಯಾರಿಯರ್ಸ್ ಇಲ್ಲ, ಬಟ್ ಸ್ಟಿಲ್ ತುಂಬಾ ಚೇಂಜಸ್ ನಿಮಗ್ ಕಾಣಿಸ್ತಾ ಇರ್ಬೋದು ಅಷ್ಟೇ, ಬೇರೆಯವ್ರಿಗೇನ್ ಕಾಣಿಸಿರಲ್ಲ. ಬಟ್ ಐ ಚೇಂಜ್ಡ್. ಎಸ್, ಅಲ್ಲ ನನಗ್ ಕಾಣಿಸ್ತದೆ ಏನಕ್ಕಂದ್ರೆ ನಾನು ತುಂಬಾ ಹತ್ತಿರದಿಂದ ನೋಡಿದೀನಿ. 114 ದಿವಸ ತುಂಬಾ ಹತ್ತಿರದಿಂದ ನಿಮ್ಮನ್ನ ಅಬ್ಸರ್ವ್ ಮಾಡಿದೀನಿ. ಸೊ ಹಾಗೆ ನಿಮ್ಮಲ್ಲಿ ಆ ಬದಲಾವಣೆ ಕಾಣಿಸ್ತದೆ. ಸೊ ಇವಾಗ ನನ್ಗೆ ಅಂತ ಕೇಳಿದ್ರೆ, ಇಫ್ ಯು ಆಸ್ಕ್ ಮೀ, ಇಡೀ ಬಿಗ್ ಬಾಸ್ ಸೀಸನ್ ಅಲ್ಲಿ ಅದೇ ಇಡೀ ಬಿಗ್ ಬಾಸ್ ಸೀಸನ್ ಅಲ್ಲಿ ಯಾವ್ದು ನನ್ನ ಬೆಸ್ಟ್ ವೀಕ್ ಅಂತ ಕೇಳಿದ್ರೆ ಐ ವಿಲ್ ಟೆಲ್ ನಂದು ಕಳ್ಳ ಪೊಲೀಸ್ ಟಾಸ್ಕ್ ನನ್ಗೆ ಬೆಸ್ಟ್ ವೀಕ್, ಬೆಸ್ಟ್ ಟಾಸ್ಕ್. ನಿಮ್ಮ ಪ್ರಕಾರ ನಿಮ್ಮ ಬಿಗ್ ಬಾಸ್ 7 ಜರ್ನಿಯಲ್ಲಿ ನಿಮ್ಮ ಬೆಸ್ಟ್ ಡೇ ಇನ್ ಬಿಗ್ ಬಾಸ್ ಆಗಿರ್ಬೋದು ಅಥವಾ ಬೆಸ್ಟ್ ಟಾಸ್ಕ್ ಅಂತ ನಿಮ್ಗೆ ಅನ್ಸಿದ್ಯಾ? ಯಾವ್ದು? ಟಾಸ್ಕ್ ಎಲ್ಲ ಬಿಟ್ಬಿಡಿ. ಸೊ ನಂಗೆ ತುಂಬಾ ಇಷ್ಟ ಆಗಿದ್ ವೀಕ್ ಅಂತ ಹೇಳಿದ್ರೆ ಲಾಸ್ಟ್ ವೀಕ್. Where there's no task, nothing. We used to freak out like anything. I think ನೀವು ಫುಲ್ ಆ ಟೈಮಲ್ಲಿ ಯಾರೇ ನೋಡಿದ್ರು ಹೇಳ್ತಾರೆ ದೀಪಿಕಾ ಈ ವರ್ಷನ ಅನ್ನೋ ಫೀಲಿಂಗ್ ಎಲ್ರಿಗೂ ಬಂದಿದೆ. ಸೊ ಬಿಕಾಸ್ ಅಲ್ಲಿ ಯಾವುದೇ ತಲೆಯಲ್ಲಿ ಟೆನ್ಷನ್ ಇರ್ಲಿಲ್ಲ. ಆಮೇಲೆ ಲಾಸ್ಟ್ ವೀಕ್ ಇರ್ತೀವೋ ಹೋಗ್ತೀವೋ, ಹೀಗೆ ಇರೋಣ ಹೀಗಿರೋಣ ಅಂತ ಡಿಸೈಡ್ ಆಗ್ಬಿಟ್ಟಿದ್ವಿ. ಸೊ ಕಂಪ್ಲೀಟ್ಲಿ ದೀಪಿಕಾ ಏನು ಅಂತ ಲಾಸ್ಟ್ ವೀಕ್ ಅಲ್ಲಿ ಯು ಕುಡ್ ಸಿ. ಸೊ ನಂಗೆ ತುಂಬಾ ಇಷ್ಟ ಆಯ್ತು ಬಿಕಾಸ್ ವಿ ಎಂಜಾಯ್ಡ್. ಆಟ ಆಡಿದೀವಿ, ಊಟ ಮಾಡಿದೀವಿ, ಎಲ್ಲರ ಒಟ್ಟಿಗೆ ಒಂದು ಡಿನ್ನರ್ ಡೇಟ್ ತರ ಇತ್ತು. ಸೊ ಅದು ಚೆನ್ನಾಗಿತ್ತು. ಅಂಡ್ ಓನ್ಲಿ 5 contestants. ಇಟ್ ವಾಸ್ ಜಸ್ಟ್ ಲೈಕ್ ಮನೆ ತರ ಒಂದು ಹೊರಗಡೆ ಪಾರ್ಟಿ ಹೋದಾಗ ಫೀಲ್ ಇರುತ್ತಲ್ಲ ಆ ತರ ಇತ್ತು. ಸೊ ಐ ಲವ್ ದಟ್. ಓ, ಆ ಡಿನ್ನರ್ ಡೇಟ್ ಅದೇ ಅಲ್ಲ, ಆರೆಂಜ್ ಡ್ರೆಸ್ ಹಾಕೊಂಡಿದ್ರಿ, ನಾನೊಂದು ರೆಡ್ ಕಲರ್ ಬಲೂನ್ ನಿಮಗೆ ಕೊಟ್ಟಿದ್ದೆ.
ಸಿಕ್ಕಿಸ್ತಾ ಇರೋದು ಸಿಕ್ಕಾಕಷ್ಟ ನನ್ನನ್ನ. ಇನ್ಫ್ಯಾಕ್ಟ್ ನೀವು ಭೂಮಿಗೂ ಕೊಟ್ರಿ ಮಿಸ್ಟರ್ ಶೈನ್ ಶೆಟ್ಟಿ, ಭೂಮಿಗೂ ಕೊಟ್ಟಿದ್ದೀರಾ ಅಲ್ಲ ಅದು ನೀವು ಮತ್ತೆ ಏನಾಯ್ತು? ಭೂಮಿಗೂ ಕೊಟ್ಟಿದ್ದೀರಾ. ಇರ್ಲಿ ಬಿಡಿ ಪಾಪ ಚಿಕ್ಕ ಹುಡುಗಿ ಅವಳು ಕೊಟ್ಟಿರ್ತೀನಿ, ಯಾಕೆ ಬೇಜಾರ್ ಮಾಡ್ಕೊತಿದ್ದೀರಾ? ಇವತ್ತು ದೀಪಿಕಾ. ಓ ಐ ಆಮ್ ನಾಟ್ ತುಂಬಾ ಫ್ರೀ ನೀವು. ಓಕೆ ಸೊ ಓಕೆ ನಾನೀಗ ಇಲ್ಲಿ ನಿಮ್ ಜೊತೆ ಲೈವ್ ಅಲ್ಲಿ ಇರೋದ್ರಿಂದ ಬಿಡಿ, ನನ್ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದೀರ ಬಿಗ್ ಬಾಸ್ ಮನೆ ಒಳಗಡೆ. ಸೊ ಸೊ ನನ್ನ ಜೊತೆ ಸ್ಪೆಂಡ್ ಮಾಡಿರುವಂತಹ 114 ದಿವಸದಲ್ಲಿ ನಿಮ್ಗೆ ತುಂಬಾ ಇಷ್ಟವಾದಂತ ದಿವಸ ಯಾವ್ದು? ದ ಬೆಸ್ಟ್ ಮೂಮೆಂಟ್ ಸ್ಪೆಂಟ್ ವಿತ್ ಶೈನ್ ಶೆಟ್ಟಿ ದೀಪಿಕಾ. ಓಕೆ, ಶೈನ್ ಶೆಟ್ಟಿ ಅವ್ರ ಜೊತೆ ತುಂಬಾ ದಿನ ಇದೆ, ಸೊ ಅದ್ರಲ್ಲಿ ಒಂದ್ ಪಿಕ್ ಮಾಡ್ತೀನಿ. ವೆಯ್ಟ್. ಏನದು? ಅಲ್ಲ ಬ್ಯಾಕ್ ಗ್ರೌಂಡ್ ಸೌಂಡ್ ಇರ್ಲಿ ಅಂತ. ಓಕೆ, play pause. Yeah. Super. Yes, play pause. So ನಿಮಗೆ ಡೋಂಟ್ ಟೆಲ್ ಮಿ ಎಲ್ಲ ಅಂತ ಹೇಳ್ಬೇಡಿ. ಸೊ ಅದನ್ನೆಲ್ಲ ತಗೊಳಕ್ ಆಗಲ್ಲ ನನಗೆ, ಪ್ಲೀಸ್. ಅಲ್ಲ ಆಬ್ವಿಯಸ್ಲಿ ಎಲ್ಲಾ ಕ್ಷಣನೂ ನಿಮ್ ಜೊತೆ ಕಳೆದಿದ್ದಂತ ಎಲ್ಲಾ ಕ್ಷಣನೂ ವೆರಿ ಮೆಮೊರೇಬಲ್. ಯಾರಾದ್ರೂ ಬೇರೆ ಹುಡುಗಿ ಆಗ್ಬಿಟ್ಟಿದ್ರೆ ಇಲ್ಲೇ ಕೊಲಾಪ್ಸ್ ಆಗ್ಬಿಡ್ತಾ ಇದ್ದ ಹಾರ್ಟ್ ಅಟ್ಯಾಕ್ ಇಂದ. ಛೇ, ನಾನಾಗಿರೋದಕ್ಕೆ ಇಲ್ಲೇ. ಬಟ್ ತುಂಬಾ ತುಂಬಾ ಮೆಮೊರೇಬಲ್ ಅಂದ್ರೆ ಒಂದ್ 2 ಇನ್ಸಿಡೆಂಟ್ ನನ್ಗೆ ನಿಮ್ ಜೊತೆ. ಒಂದು ಫಸ್ಟ್ ಟೈಮ್ ನೀವು ಟೀಮ್ಗೋಸ್ಕರ ಲಾಸ್ಟ್ ತನಕ ನಿಂತಿದ್ರಿ. ಓಕೆ, ಅದು ಒಂದು ಮೊದಲನೇ, ಈಗ ಯಾವ್ದೋ ಒಂದು ಹುಡುಗಿ ಇಷ್ಟ ಆಗ್ಬೇಕು ಅಂದ್ರೆ ಒಂದ್ ಮೊದಲನೇ ಸ್ಪಾರ್ಕ್ ಅಂತ ಇರುತ್ತಲ್ಲ, ಯಾವ್ದೋ ಒಂದು ಹುಡುಗಿ ಹಾಗಂತ ಲವ್ ಆಗ್ಬೇಕು ಅಂತ ಆತರ ಅಲ್ಲ ರೀ. ಒಂದ್ ಹುಡುಗಿ ಬಗ್ಗೆ ಒಂದ್ ಒಳ್ಳೆ ಅಭಿಪ್ರಾಯ ಬರ್ಬೇಕು ಅಂದ್ರೆ ಒಂದ್ ಸ್ಪಾರ್ಕ್ ಅಂತ ಇರುತ್ತಲ್ಲ, ಫಸ್ಟ್ ಸ್ಪಾರ್ಕ್. ಸೊ ಆತರ ಸ್ಪಾರ್ಕಿಂಗ್ ಮೂಮೆಂಟ್ ಅಂತ ಹೇಳಿದ್ರೆ, ಸೊ ಅವತ್ತು ನೀವು ಮತ್ತೆ ಭೂಮಿ ಇಬ್ರು ನಮ್ಮ ತಂಡದ ನಾಯಕಿ, ಅವರ ತಂಡದಿಂದ ಅವರ ತಂಡದ ನಾಯಕಿ ಇಬ್ರು ಲಾಸ್ಟ್ ತನಕ ನಿಂತು ಲಾಸ್ಟ್ಗೆ ನಿಮ್ಗೋಸ್ಕರ ಎಲ್ಲ ನಾವು ಹಾಡ್ ಆಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ನಮ್ ಮರ್ಯಾದೆ ಎಲ್ಲ ಹೊಟ್ಟೋಗ್ಬಿಟ್ಟಿತ್ತು. ಹುಡುಗಿರೇ ಎಷ್ಟೊತ್ತು ನಿಂತ್ಕೊಂಡ್ಬಿಟ್ರು, ನಾವೇ ಡಬ್ಬ ಹೇಳ್ತಾರ ಬೇಗ ಇಳ್ಕೊಂಡ್ಬಿಟ್ವಲ್ಲ ಅಂತ. ಸೊ ಅದಾದ್ಮೇಲೆ ನಿಮ್ಮನ್ನ ಎತ್ಕೊಂಡ್ಬಂದು ಬೆಡ್ ಮೇಲೆ ಮಲಗಿಸಿದ್ವಲ್ಲ, ಅದೊಂದು ತುಂಬಾ ತುಂಬಾ ಮೆಮೊರೇಬಲ್ ನನ್ಗೆ. ನಿಮ್ ಕಾಲೆಲ್ಲ ಯಾವ್ದೋ ಐಸಲ್ಲಿ ಇಟ್ಟಂಗೆಲ್ಲ ಆಗೋಗ್ಬಿಟ್ಟಿತ್ತು. ಎಸ್, ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಬಟ್ ಅವತ್ತು ನಿಮ್ ಬಗ್ಗೆ ಒಂದು ಹ್ಯೂಜ್ ರೆಸ್ಪೆಕ್ಟ್ ಅಂಡ್ ಸಖತ್ ಅದ್ಭುತವಾದಂತ ಒಂದು ಭಾವನೆ ನಿಮ್ ಮೇಲೆ ಹುಟ್ಟಿದ್ ನನಗೆ ಫಸ್ಟ್ ಟೈಮ್. ಓ, ಈ ಹುಡುಗಿ ಏನೋ ಮಾಡ್ತಾಳೆ ಅಂತ. ಅಲ್ಲಿ ತನಕ ನನ್ಗೆ ನಿಮ್ ಬಗ್ಗೆ ಅಂತ ಒಂದು ಸೂಪರ್ ಒಪಿನಿಯನ್ ಇರ್ಲಿಲ್ಲ. ಅಯ್ಯೋ ಏನ್ ಮಾಡ್ತಾರೆ ಏನೋ ಒಂದು ಅಭಿಪ್ರಾಯನ ಸೃಷ್ಟಿ ಮಾಡ್ಕೊಳ್ಳೋಷ್ಟು ಏನೂ ಇರ್ಲಿಲ್ಲ. ಬಟ್ ದೆನ್ ಅವತ್ತು ಓಹೋ ಮೇಡಮ್ ಹಾಕೊಂಬರ್ಬೇಕಾಗಿತ್ತು ನಾನು. ಸೊ ಅದಾದ್ಮೇಲೆ ಲೈಫ್ ಅಲ್ಲಿ ಯಾವತ್ತು ಕೈ ತುತ್ತು ತಿಂದೆ ಇರುವಂತ ನೀವು, ಗುಡ್ಸ್ಲಲ್ಲಿ ನಾವೆಲ್ಲರೂ ವಾಸ ಮಾಡ್ಬೇಕಾದ್ರೆ ನಮ್ಗೆಲ್ಲರಿಗೋಸ್ಕರ ಕೈ ತುತ್ತು ನೀಡ್ತಾ ಇದ್ರಿ. ನೆನ್ಪಿದ್ಯಾ? ಶೇರ್ ಮಾಡ್ಕೊಂಡ್ವಿ ನಾವು. ಇನ್ಫ್ಯಾಕ್ಟ್ ಶೇರ್ ಮಾಡ್ಕೊಂಡ್ವಿ. ನಮ್ ಕೈಲಿ ಇದ್ದಿದ್ದನ್ನ ಶೇರ್ ಮಾಡಿದ್ವಿ. ಸುಜಾತ ಮ್ಯಾಮ್ ಕೊಡ್ತಾ ಇದ್ರು, ನಾವು ನಮ್ ಕೈಯಿಂದ ನಮ್ಗೆ ಶೇರ್ ಮಾಡ್ಕೊತಾ ಇದ್ವಿ. ಸೊ ಅದೇ ಅಂದ್ರೆ ಆ ಒಂದು ಮೂಮೆಂಟ್ ಕೂಡ ದಟ್ಸ್ ಅ ಬ್ಯೂಟಿಫುಲ್ ಮೂಮೆಂಟ್. ಯಾಕಂತ ಹೇಳಿದ್ರೆ ನಮ್ಗೇನೇ ಲಕ್ಸುರೀಸ್ ಇರ್ಲಿಲ್ಲ, ಯಾವ್ದೇ ಲಕ್ಸುರೀಸ್ ಇಲ್ದೆ ಇವತ್ತಿನ ಸಿಚುವೇಶನ್ ಕೆಲವು ತುಂಬಾ ಮನೆಗಳಲ್ಲಿ ಯಾವ ರೀತಿ ಇದೆಯೋ, ಎಷ್ಟೊಂದು ಮನೆಯಲ್ಲಿ ನೀವು ಕೆಲಸ